ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ತುಂಬಾನೇ ಸಸ್ಪೆನ್ಸ್ ಇರುವಂತಹ ಒಂದು ಇನ್ವೆಸ್ಟಿಗೇಷನ್ ಮೂವಿಯನ್ನ. ಒಂದು ದೊಡ್ಡದಾದ ಪಾರ್ಟಿಯನ್ನೇ ಅರೇಂಜ್ ಮಾಡಿ ಮಡಗಿರ್ತಾರೆ. ಅಂಡ್ ಆ ಪಾರ್ಟಿಯನ್ನ ಯಾರು ಅರೇಂಜ್ ಮಾಡಿರ್ತಾರೋ ಅವರ ಕಥೆಯನ್ನ ಮುಗಿಸಲಾಗುತ್ತೆ. ಆ ನಂತರ ಕೊಲೆಯನ್ನ ಯಾರು ಮಾಡಿದ್ದಾರೆ ಅಂತ ಕಂಡು ಹಿಡಿಯೋದೇನೆ ಒಂದು ದೊಡ್ಡ ತೊಲೆನವಾಗ್ಬಿಟ್ಟಿದೆ. ಯಾಕಂದ್ರೆ ಯಾರನ್ನೇ ನೋಡಿದ್ರೆ ಕೂಡ ಇವ್ರು ಕೋಳಿಯನ್ನ ಮಾಡಿರ್ಬಹುದು, ಇಲ್ಲ ಇವ್ರು ಕೋಳಿಯನ್ನ ಮಾಡಿರ್ಬಹುದು ಅಂತ ತುಂಬಾನೇ ದೊಡ್ಡ ಮಟ್ಟದ ಟ್ವಿಸ್ಟ್ ಮತ್ತೆ ಸಸ್ಪೆನ್ಸ್ ಅನ್ನ ಕೊಡ್ತಿರುತ್ತೆ. ಹಾಗಿದ್ರೆ ಆ ಕೊಲೆಯನ್ನ ಮಾಡಿರೋದಾದ್ರೆ ಯಾರು, ಏನಕ್ಕಾಗಿ ಅದನ್ನ ಮಾಡಿದ್ರು, ಆ ನಂತರ ಅವರನ್ನ ಕಂಡು ಹಿಡಿದ್ರ ಇಲ್ವಾ ಅನ್ನುವ ಒಂದು ಮೂವಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ಕ್ಯೂರಿಯಸ್ ಕ್ಯಾಟರರ್ ಫೌಲ್ಡ್ ಪ್ಲಾನ್ಸ್ ಅಂತ. ಸೊ ವಿಡಿಯೋ ಮಾತ್ರ ಕ್ಷಣಕ್ಕೆ ಸಸ್ಪೆನ್ಸ್ ಗಳನ್ನ ತುಂಬಿ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ನೀವಿನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ವಿಡಿಯೋ ಕಡೆಗಾಗಿನೇ ಬಂದ್ಬಿಡೋಣ. ನಮ್ಮ ಮೂವಿಯ ಓಪನಿಂಗ್ ನಲ್ಲಿ ಒಂದು ದೊಡ್ಡದಾದ ಪ್ಯಾಲೇಸ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇದೇ ಪ್ಯಾಲೇಸ್ ನ ಒಳಗಡೆ ಒಂದು ಚಾರಿಟಿ ಅವರು ದೊಡ್ಡ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ತಕ್ಕಿದ ಹಾಗೆ ಈ ಪಾರ್ಟಿಗೆ ತುಂಬಾನೇ ಶ್ರೀಮಂತರುಗಳನ್ನೆಲ್ಲ ಇನ್ವೈಟ್ ಮಾಡಿ ಬಂದಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ಯಾನಿಸಿಂಗ್ ಅನ್ನುವ ಒಂದು ಕಾಂಪಿಟೇಷನ್ ಅನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಈ ಪ್ಯಾನಿಸಿಂಗ್ ಅಂದ್ರೆ ಬೇರೆ ಏನುವೇ ಅಲ್ಲ, ಆಸ್ಟ್ರೋನಟ್ ಗಳ ಹಾಗೆ ಸೂಟ್ ಅನ್ನ ಹಾಕೊಂಡು ಒಂದು ಸಣ್ಣದಾಗಿರುವ ಆಪ್ ಎನ್ನುವ ಕತ್ತಿಯನ್ನ ಇಟ್ಕೊಂಡು ಇಬ್ರು ಫೈಟ್ ಅನ್ನ ಮಾಡುವ ಸೀನ್ ಗಳನ್ನ ನೀವು ನೋಡಿರ್ತೀರ ಅಲ್ವಾ. ಸೊ ಅದೇ ರೀತಿಯಾದ ಒಂದು ಕಾಂಪಿಟೇಷನ್ ಅನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಅಂಡ್ ಈ ಎಲ್ಲಾ ಪಾರ್ಟಿ ಮತ್ತೆ ಕಾಂಪಿಟೇಷನ್ ಎಲ್ಲವನ್ನು ಆರ್ಗನೈಸ್ ಮಾಡಿರೋದು ಆಲಿಸ್ಟರ್ ಅನ್ನುವ ಒಬ್ಬ ವ್ಯಕ್ತಿ. ಅಂಡ್ ಇಲ್ಲಿಗೆ ಗೋಲ್ಡಿ ಮತ್ತೆ ಮಾರ್ಲಾ ಅನ್ನುವ ಇಬ್ಬರು ಲೇಡಿ ಕೂಡ ಬಂದಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಂತ ಫಂಕ್ಷನ್ ಅಲ್ಲಿ ತುಂಬಾನೇ ವೆರೈಟಿ ಆದ ಡಿಶಸ್ ಗಳೆಲ್ಲ ಇರುತ್ತೆ ಅಲ್ವಾ. ಸೊ ಆ ರೀತಿ ಒಳ್ಳೆ ಫುಡ್ ಅನ್ನ ರೆಡಿ ಮಾಡೋದಕ್ಕಾಗಿ ಕ್ಯಾಟರಿಂಗ್ ಸರ್ವಿಸ್ ಅವರನ್ನ ಕರ್ಸಿರೋದು. ಅಂಡ್ ಈ ಆಲಿಸ್ಟರ್ ಕೂಡ ಗೋಲ್ಡಿ ಅಂಡ್ ಮಾರ್ಲಾ ಅವರ ಹತ್ರಕ್ಕಾಗಿನೇ ಬಂದು, ನೋಡಿ ಇವತ್ತಿನ ನಮ್ಮ ಫಂಕ್ಷನ್ ಅಲ್ಲಿ ತುಂಬಾನೇ ರುಚಿಯಾದ ಡಿಶಸ್ ಗಳನ್ನ ರೆಡಿ ಮಾಡ್ಬೇಕು, ಆ ನಂತರ ನೀವು ಯಾವ್ಯಾವ ಕೆಲಸಗಳನ್ನ ಮಾಡಿಕೊಡ್ಬೇಕು ಅನ್ನೋದಾಗಿ ಒಂದು ಲಿಸ್ಟ್ ಅನ್ನ ಹೇಳ್ತಾನೆ. ಆಕ್ಚುಲ್ ಆಗಿ ನಾನಿವತ್ತು ಒಂದು ದೊಡ್ಡ ವಿಷಯವನ್ನ ಅನೌನ್ಸ್ ಅನ್ನ ಮಾಡ್ಬೇಕಿದೆ. ಸೊ ಅದ್ರಲ್ಲಿ ಒಂದು ಚಿಕ್ಕ ತಪ್ಪು ಕೂಡ ಆಗ್ಲೇಬಾರ್ದು ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಜೋಕರ್ ನ ವೇಷವನ್ನ ಹಾಕೊಂಡಿರುವ ಚಾರ್ಲಿ ಅನ್ನುವ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅಂಡ್ ಈ ಜೋಕರ್ ಅನ್ನ ಏನಕ್ಕಾಗಿ ಇಲ್ಲಿಗೆ ಕರ್ಸಿದ್ದಾರೆ ಅಂದ್ರೆ, ಅದೇ ಇಲ್ಲಿಗೆ ತುಂಬಾನೇ ದೊಡ್ಡ ವ್ಯಕ್ತಿಗಳು ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ ಅಲ್ವಾ. ಸೊ ಅವರಿಗೆ ಬೇಜಾರಾಗದೇ ಇರುವ ಹಾಗೆ ಎಂಟರ್ಟೈನ್ ಮಾಡೋದಕ್ಕಾಗಿನೇ ಕರ್ಸಿದ್ದಾನೆ. ಸೊ ಇವಾಗ ಈ ಚಾರ್ಲಿ ಒಳಗಡೆ ಬರ್ತಿರ್ಬೇಕಾದ್ರೆ ಈ ಆರ್ಲೈಟು ಅವನಿಗೆ ಸರಿಯಾಗಿ ಬೈಯೋದಿಕ್ಕೇನೆ ಶುರು ಮಾಡ್ಕೊಬಿಡ್ತಾನೆ. ಲೋ ತಮ್ಮ, ನಿನ್ಗೆ ಯಾವಾಗ ಬರೋದಿಕ್ಕೆ ಹೇಳಿದ್ರೆ ಯಾವಾಗ ಬರ್ತಿದ್ಯಾ, ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ ನಿನ್ನ ಬಗ್ಗೆ ನಾನು. ಸರಿ ಓಕೆ, ಇವಾಗ ಲೇಟ್ ಆಗೇನೋ ಬಂದಿದ್ಯಾ, ಬಟ್ ಆದ್ರೆ ಒಳಗಡೆ ಇರುವ ಅತಿಥಿಗಳಿಗೆ ಒಂದು ಚೂರುವೆ ಬೇಜಾರಾಗ್ಬಾರ್ದು, ಆ ರೀತಿಯಾಗಿ ಚೆನ್ನಾಗಿನೇ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳೋದಾಗಿನೇ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ಚಾರ್ಲಿ ಕೂಡ, ನೀವ್ ಅದ್ರ ಬಗ್ಗೆ ಯೋಚನೆಯನ್ನೇ ಮಾಡ್ಬೇಡಿ ಸರ್, ನಾನು ಎಷ್ಟರ ಮಟ್ಟಿಗೆ ನಿಮ್ಮ ಗೆಸ್ಟ್ ಗಳನ್ನ ಎಂಟರ್ಟೈನ್ ಮಾಡ್ತೀನಿ ಅಂದ್ರೆ ಅವ್ರು ಇಲ್ಲಿವರೆಗೂ ನಕ್ಕಿರ್ಲೇಬಾರ್ದು, ಆ ರೀತಿಯಾಗಿ ಎಂಟರ್ಟೈನ್ ಅನ್ನ ಮಾಡ್ತೀನಿ. ಸೊ ನೀವು ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ಲೇಬೇಡಿ ಅನ್ನೋದಾಗಿನೇ ಹೇಳ್ತಾನೆ. ನಂತರ ಇವಾಗ ಈ ಆಲಿಸ್ಟರ್ ಕೂಡ ಅದೇ ಫ್ಯಾನ್ಸಿಂಗ್ ಅನ್ನುವ ಒಂದು ಕಾಂಪಿಟೇಷನ್ ನಡೆಯುತ್ತೆ ಅಲ್ವಾ, ಅದ್ರ ಕೋಚ್ ಆಗಿರುವ ಪ್ಯಾರಿ ಅನ್ನುವ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕಾಗಿನೇ ಬರ್ತಾನೆ. ನೋಡು, ನಾನು ಹಿಂದೆ ಕೂಡ ಹೇಳಿದ್ದೆ, ಇವಾಗ್ಲೂ ಕೂಡ ಅದೇ ಮಾತನ್ನ ಹೇಳ್ತಿದ್ದೀನಿ. ನಮ್ಮ ಸ್ಟೂಡೆಂಟ್ ಗಳಿಗೆ ನೀನು ಯಾವ ರೀತಿ ಟ್ರೈನಿಂಗ್ ಅನ್ನ ಕೊಡ್ಬೇಕು ಅಂದ್ರೆ ಅವಶ್ಯಕತೆ ಬಿದ್ರೆ ಹಂಗಾಮವನ್ನ ಬೇಕಾದ್ರೂ ಮಾಡ್ಬಿಡಿ, ಬಟ್ ಆದ್ರೆ ಈ ಬಾರಿ ನಮ್ಗೆ ಗೋಲ್ಡ್ ಮೆಡಲ್ ಬೇಕೇ ಬೇಕು ಅನ್ನೋದಾಗಿ ಹೇಳ್ತಾನೆ. ಯಾಕಂದ್ರೆ ಹಿಂದಿನ ಬಾರಿ ನಮ್ಗೆ ಸಿಕ್ಕಿರೋದು ಕೇವಲ ಸಿಲ್ವರ್ ಮೆಡಲ್. ಸೊ ಈ ಬಾರಿ ನಮ್ಗೆ ಗೋಲ್ಡ್ ಮೆಡಲ್ ಬೇಕೇ ಬೇಕು, ಆ ರೀತಿ ರೆಡಿ ಮಾಡು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ಕೋಚು, ಸರ್ ಒಬ್ಬ ಸ್ಟೂಡೆಂಟು ಎಷ್ಟರ ಮಟ್ಟಿಗೆ ತಡ್ಕೊಳ್ಳೋದಕ್ಕೆ ಆಗುತ್ತೋ ಅಷ್ಟನ್ನೇ ಮಾತ್ರ ನಾನು ಕಲ್ಸೋದಿಕ್ಕೆ ಸಾಧ್ಯ, ಅದಕ್ಕಿಂತ ಫೋರ್ಸ್ಬಲಿ ಕಲ್ಸೋದಿಕ್ಕೆ ಹೋದ್ರೆ ಎಡ್ವರ್ಟ್ ಆಗ್ಬಿಡುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಆಲಿಸ್ಟರ್ ಇವನ ಮಾತನ್ನ ಕೇಳೋದಿಕ್ಕೆ ಸ್ವಲ್ಪನೂ ರೆಡಿ ಇಲ್ಲ. ಏನಾದ್ರೂ ಮಾಡು, ನಮ್ಗೆ ಗೋಲ್ಡ್ ಮೆಡಲ್ ಬೇಕೇ ಬೇಕು ಅನ್ನೋದಾಗಿ ಹಠವನ್ನ ಮಾಡ್ತಾನೆ. ಅಂಡ್ ಇದೇ ರೀತಿ ಇರ್ತಿರ್ಬೇಕಾದ್ರೆ ಈ ಆಲಿಸ್ಟರ್ ಅವನ ಅಸಿಸ್ಟೆಂಟ್ ಆಗಿರುವ ಎಮಾ ಡಾಕ್ಟರ್ ಟೆಗರ್ಕರ್ ಅವರು ನಿಮಗಾಗಿನೇ ಕಾಲ್ ಅನ್ನ ಮಾಡಿದ್ದಾರೆ. ಸೊ ಯಾವ್ದೋ ಎಮರ್ಜೆನ್ಸಿ ವಿಷಯವನ್ನ ಹೇಳ್ಕೋಬೇಕಂತೆ ಕಾಲ್ ಅನ್ನ ತಗೊಳ್ಳಿ ಅಂತ ಬರ್ಬೇಕಾದ್ರೆ, ನೋಡಮ್ಮ ನಿನ್ನ ತಲೆಯಲ್ಲಿ ಬುದ್ಧಿಯನ್ನ ಇಟ್ಕೊಂಡಿದ್ಯಾ, ಏನನ್ನ ಇಟ್ಕೊಂಡಿದ್ಯಾ, ನಾನು ಇಂತಹ ದೊಡ್ಡದಾದ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ಈ ಸಿಂಪಲ್ ಆದ ಕಾಲ್ ಅನ್ನ ತಂದು ಕೊಡ್ತಿದ್ಯಲ್ವಾ, ಆಮೇಲೆನೆ ಕಾಲ್ ಅನ್ನ ಮಾಡೋದಕ್ಕೆ ಹೇಳು ಅಂತ ಅವಳಿಗೆ ಬೈದೇನೆ ಕಳಿಸ್ಬಿಡ್ತಾನೆ. ಅಂಡ್ ಇವಾಗ ಇನ್ನಷ್ಟು ಗೆಸ್ಟ್ ಗಳು ಕೂಡ ಈ ಪ್ಯಾಲೇಸ್ ನ ಒಳಗಡೆಗಾಗಿನೇ ಬರ್ತಿರ್ತಾರೆ. ಅಂಡ್ ಇದೇ ಟೈಮಿಗೆ ಟಾಮ್ ಮತ್ತೆ ಜೇಮ್ಸ್ ಅನ್ನುವ ಇಬ್ಬರು ಪೊಲೀಸ್ ಆಫೀಸರ್ ಗಳಿವೆ ಬರ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಗೋಲ್ಡಿ ಅನ್ನುವ ಒಂದು ಶೆಫಿಲಿಗೆ ಬಂದಿದ್ದಾಳೆ ಅಲ್ವಾ, ಅವಳ ಲವರ್ ಏನೇ ಈ ಟಾಮ್. ಅಂಡ್ ಇನ್ನೇನು ಕೆಲವೇ ದಿನಗಳಲ್ಲಿ ಇಬ್ಬರವೇ ಮದುವೆ ಕೂಡ ಆಗ್ತಿದ್ದಾರೆ. ಬಟ್ ಆದ್ರೆ ಇದು ಆ ಗೋಲ್ಡಿಯ ಮೊದಲನೇ ಮದುವೆ ಅಲ್ಲ,
ಆಕ್ಚುಲ್ ಆಗಿ ಅವಳಿಗೆ ಮೊದಲೇನೆ ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಇದೆ. ಮೇ ಬಿ ಅವಳ ಗಂಡನ ಜೊತೆ ಸರಿ ಬರ್ಲಿಲ್ಲ ಅನ್ಸುತ್ತೆ, ಸೊ ಡಿವೋರ್ಸ್ ಅನ್ನ ತಗೊಂಡ್ಬಿಟ್ಟಿದ್ದಾಳೆ. ಆ ನಂತರ ಇವಳು ಸಿಂಗಲ್ ಆಗಿರ್ಬೇಕಾದ್ರೆ ಈ ಟಾಮ್ ನ ಪರಿಚಯವಾಗಿ ಈ ಬರುವೆ ಪ್ರೀತಿಯನ್ನ ಮಾಡ್ತಿರೋದು. ಅಂಡ್ ಇದೇ ರೀತಿ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಗಿರಾಡ್ ಅನ್ನುವ ಮತ್ತೊಬ್ಬ ಪೊಲೀಸ್ ಆಫೀಸರು ಇಲ್ಲಿಗೆನೆ ಬರ್ತಾನೆ. ಬಟ್ ಆದ್ರೆ ಇವನ ಹತ್ರ ಇನ್ವಿಟೇಷನ್ ಲೆಟರ್ ಇಲ್ದೇ ಇರೋದ್ರಿಂದ ಕ್ಯಾಲಸ್ ಅನ್ನುವ ಗಾರ್ಡು ಅವನನ್ನ ಹೊರಗಡೆಗಾಗಿನೇ ತೊಡೆದು ನಿಲ್ಲಿಸ್ತಾನೆ. ಸೊ ಇವಾಗ ಗಿರಾಡ್ ಕೂಡ ನಾನು ಟಾಮ್ ಅವನ ಹತ್ರವಾಗಿ ಮಾತಾಡ್ಬೇಕು ಅನ್ನೋದಾಗಿನೇ ಕೇಳ್ಕೊತಾನೆ. ಸೊ ಆ ಗಾರ್ಡ್ ಕೂಡ ಸರಿ ಓಕೆ ಅನ್ನೋದಾಗಿ ನಮ್ಮ ಟಾಮ್ ಅನ್ನ ಕರ್ಕೊಂಡು ಬರ್ಬೇಕಾದ್ರೆ ನಮ್ಮ ಟಾಮ್ ಕೂಡ ಈ ಗಿರಾಡ್ ಅವನನ್ನ ನೋಡಿ, ಸರ್ ನೀವೇನನ್ನ ಮಾಡ್ತಿದ್ದೀರಾ, ಇಲ್ಲಿಗೇನಿಗೆ ಬಂದಿದ್ದೀರಾ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ತಾನೆ. ನೋಡು ಟಾಮ್, ನಿನ್ನ ತಂದೆ ಆಗಿರುವ ಎಡ್ಮಂಡ್ ಜೈಲಿನಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಸೊ ಖಂಡಿತ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ನಿನ್ನನ್ನ ಭೇಟಿ ಮಾಡೋದಕ್ಕಾಗಿನೇ ಬರ್ತಾರೆ ಅಲ್ವಾ. ಸೊ ಇಲ್ಲಿಗೇನೆ ಬಂದಿರ್ತಾರೆ ಅಂತ ನಿನ್ನ ಹತ್ರನೇ ಸೀದಾ ಬಂದಿದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಟಾಮ್ ಕೂಡ ನೋಡಿ 25 ವರ್ಷಗಳ ಹಿಂದೆ ಒಂದು ಕೊಲೆಯ ಆರೋಪದಿಂದ ಜೈಲಿಗೆ ಹೋದವ್ರು. ಸೊ ಅಂತ ಕೆಲ್ಸವನ್ನ ಮಾಡಿರೋದ್ರಿಂದ ನಾನು ಇಲ್ಲಿವರೆಗೂ ಅವರ ಮುಖವನ್ನೇ ನೋಡಿಲ್ಲ. ಸೊ ಹೀಗಿರ್ಬೇಕಾದ್ರೆ ನನ್ನನ್ನ ಬಂದು ಭೇಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸರಿ ಓಕೆ, ಬಟ್ ಆದ್ರೆ ಒಳಗಡೆ ಬಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕು. ನಾರ್ಮಲ್ ಆಗಿ ನಿಮ್ಮ ಫಾದರ್ ಬರುವ ಚಾನ್ಸಸ್ ಇದೆಯಾ ಇಲ್ವಾ ನೋಡೋಣ ಅನ್ನೋದಾಗಿನೇ ಒಳಗಡೆ ಬರೋದಿಕ್ಕೆ ಕೇಳ್ತಾನೆ. ಸೊ ನಮ್ಮ ಟಾಮ್ ಕೂಡ ಸರಿ ಬೋಗಿ ಅನ್ನೋದಾಗಿ ಒಳಗಡೆನೆ ಕರ್ಕೊಂಡು ಬರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಗೆ ತೋರಿಸ್ಬೇಕಾದ್ರೆ ಆ ಎಲ್ಲಿಸ್ಟರು ಅಗಾತ ಅನ್ನುವ ಒಂದು ಲೇಡಿ ಮತ್ತೆ ಅವಳ ಹಸ್ಬೆಂಡ್ ನ ಜೊತೆಯಾಗಿನೇ ಮಾತಾಡ್ತಿರ್ತಾನೆ. ಅಂಡ್ ಈ ವಿಷಯವನ್ನ ನಮ್ಮ ಗೋಲ್ಡಿ ಕೂಡ ಒಂದು ಜಾಗದಲ್ಲಿ ನಿಂತು ನೋಡ್ತಿರ್ತಾಳೆ. ಬಟ್ ಆದ್ರೆ ಅವರು ಏನನ್ನ ಮಾತಾಡ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಆ ಎಲ್ಲಿಸ್ಟರ್ ಹೇಳುವ ಮಾತನ್ನ ಕೇಳಿ ಅಗಾತ ಅಳೋದಿಕ್ಕಾಗಿ ಶುರು ಮಾಡ್ಕೊಂಡ್ ಬಿಡ್ತಾಳೆ. ಅಂಡ್ ಇದನ್ನ ನೋಡುವ ಗೋಲ್ಡಿ ಖಂಡಿತ ಇವರಿಬ್ರಿಗೂ ಯಾವ್ದೋ ವಿಷಯ ಗೊತ್ತಿದೆಯಾ ಅನ್ನೋದಾಗಿನೇ ಯೋಚಿಸ್ತಾಳೆ. ಬಟ್ ಆದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಏನುವೇ ಗೊತ್ತಿಲ್ಲ. ನಂತರ ಎಲ್ಲಾ ಗೆಸ್ಟ್ ಗಳಿವೆ ಕೂಡ ಡೈನಿಂಗ್ ಟೇಬಲ್ ಗೆನೆ ಬಂದು ಡಿನ್ನರ್ ಅನ್ನ ತಿಂದು ಎಂಜಾಯ್ ಅನ್ನ ಮಾಡೋದಿಕ್ಕಾಗಿನೇ ಕುಳಿತಿರ್ತಾರೆ. ಅಂಡ್ ಇದೇ ಟೈಮಿಗೆ ಎಲ್ಲಿಸ್ಟರು ತುಂಬಾನೇ ಗಾಬರಿ ಇದ್ದಾನೆ, ಈ ಜಾಗಕ್ಕಾಗಿ ಓಡಿ ಬರ್ತಾನೆ. ಅದೇ ಇವನು ಯಾವ್ದೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ದ ಅಲ್ವಾ. ಸೊ ಅದೇ ವಿಷಯವನ್ನ ಹೇಳೋದಿಕ್ಕಾಗಿನೇ ಗಾಬರಿಯಿಂದ ಓಡಿ ಬಂದಿದ್ದಾನೆ. ಬಟ್ ಆದ್ರೆ ಆ ವಿಷಯವನ್ನ ಹೇಳೋದಕ್ಕಿಂತ ಮುಂಚೆ ಏನಾಗುತ್ತೆ ಏನೋ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾನೆ. ನಂತರ ಅವನನ್ನ ಎಚ್ಚರೆ ಮಾಡೋಣ ಅಂತ ಎಲ್ಲರಿಗೂ ಟ್ರೈ ಅನ್ನ ಮಾಡ್ಬೇಕಾದ್ರೆ ಅದೇ ಸ್ಪಾಟ್ ಅಲ್ಲಿ ಆ ಎಲ್ಲಿಸ್ಟರು ತೀರೋಗ್ಬಿಟ್ಟಿದ್ದಾನೆ. ಏನಾಗಿದೆ, ಏನಕ್ಕೆ ಇವ್ರು ತೀರೋದ್ರು ಅಂತ ಎಲ್ಲರಿಗೂ ಗಾಬರಿಯಾಗಿನೇ ನೋಡ್ತಿರ್ಬೇಕಾದ್ರೆ ಎಲ್ಲಿಸ್ಟರ್ ಅವನ ಬಾಡಿ ಒಳಗಡೆಯಿಂದ ರಕ್ತವೆಲ್ಲ ಚೊಟ್ಕೊಂಡು ಬರ್ತಿರುತ್ತೆ. ಅಂದ್ರೆ ಎಲ್ಲಿಸ್ಟರ್ ನ ಮೇಲೆ ಯಾರೋ ಅಟ್ಯಾಕ್ ಅನ್ನ ಮಾಡಿ ಅವರ ಕಥೆಯನ್ನ ಮುಗಿಸಿದ್ದಾರೆ. ಯಾರೋ ಇವ್ರನ್ನ ಕೋಳಿಯನ್ನ ಮಾಡ್ಬಿಟ್ಟಿದ್ದಾರೆ ಅನ್ನೋದಾಗಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಬಟ್ ಆದ್ರೆ ಆ ಕೊಲೆಯನ್ನ ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಒಂದು ಐಡಿಯಾನುವೇ ಇಲ್ಲ. ಇನ್ನೊಂದ್ ವಿಷಯ ಏನು ಅಂದ್ರೆ ಯಾರು ಕೊಲೆಯನ್ನ ಮಾಡಿದಾರೋ ಅವರು ಖಂಡಿತ ಇದೇ ಪ್ಯಾಲೇಸ್ ನ ಒಳಗಡೆ ಇರ್ತಾರೆ ಅನ್ನುವ ವಿಷಯ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅದು ಅಲ್ಲದೆ ನಮ್ಮ ಟಾಮ್ ಒಬ್ಬ ಡಿಟೆಕ್ಟಿವ್ ಆಫೀಸರ್ ಆಗಿದ್ದಾನೆ ಅಲ್ವಾ. ಸೊ ಇವಾಗ ಈ ಕೇಸ್ ನ ಬಗ್ಗೆ ಡಿಟೆಕ್ಟಿವ್ ಅನ್ನ ಶುರು ಮಾಡ್ಕೊಳ್ತಾನೆ. ನೋಡಿ, ಕೊಲೆಗಾರ ಇದೇ ಮನೆ ಒಳಗಡೆನೆ ಇದ್ದಾನೆ. ಆದ್ರಿಂದ ಅವನು ಸಿಗೋವರೆಗೂ ಕೂಡ ಯಾರುವೇ ಇಲ್ಲಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಸೊ ಎಲ್ಲಾ ಗೇಟ್ ಗಳನ್ನುವೆ ಇದೇ ಕೂಡಲೇ ಬಂಧನ ಮಾಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಅದು ಅಲ್ಲದೆ ಎಲ್ಲರಿಗೂ ಎಂಟ್ರಿಯನ್ನ ಕೊಡ್ತಿದ್ದ ಗಾರ್ಡ್ ಅನ್ನ ಕರೆದು ಈ ಪ್ಯಾಲೇಸ್ ಒಳಗಡೆಗೆ ಯಾರೆಲ್ಲ ಬಂದಿದ್ದಾರೋ ಎಲ್ಲಾ ಗೆಸ್ಟ್ ಗಳ ಲಿಸ್ಟ್ ನನ್ಗೆ ಬೇಕು. ಹಾಗೆ ಆ ಗೆಸ್ಟ್ ಗಳಿಗಿವೆ ಯಾಲಿಸ್ಟರ್ಗಿವೆ ಏನು ಸಂಬಂಧ ಇದೆ ಅನ್ನೋದುವೆ ಗೊತ್ತಾಗ್ಬೇಕಿದೆ. ಒಂದ್ ವೇಳೆ ಯಾರ ಜೊತೆನಾದ್ರೂ ದುಶ್ಮನಿ ಇತ್ತ, ಫ್ರೆಂಡ್ಶಿಪ್ ಇತ್ತ, ಲವರ್ ಇತ್ತ, ಬಾಂಡಿಂಗ್ ಇತ್ತ, ಏನೇ ಇದ್ರೂ ಕೂಡ ನನ್ಗೆ ಎಲ್ಲಾ ವಿಷಯನವೇ ಗೊತ್ತಾಗ್ಬೇಕು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಅದೇ ರೀತಿ ಹೇಳ್ಕೊಂಡು ಆ ಸೆಕ್ಯೂರಿಟಿ ಗಾರ್ಡ್ ನ ಶೂಗಳನ್ನ ನೋಡ್ಬೇಕಾದ್ರೆ ಅವನ ಶೂಗಳು ಪೂರ್ತಿಯಾಗಿನೇ ಒದ್ದೆ ಆಗ್ಬಿಟ್ಟಿದೆ. ಸೊ ಡೌಟ್ ಬಂದು ನಮ್ಮ ಟಾಮು ಏನಕ್ಕೆ ನಿಮ್ಮ ಶೂಗಳು ಒದ್ದೆ ಆಗಿದೆ ಅಂತ ಕೇಳ್ಬೇಕಾದ್ರೆ, ಸರ್ ಬೆಳಿಗ್ಗೆ ನಾನು ಗಿಡಗಳಿಗೆ ನೀರನ್ನ ಹಾಕೋದನ್ನ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಹೋಗಿ ನೀರನ್ನ ಹಾಕಿ ಬಂದಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಟಾಮ್ಗೆ ಇನ್ನವೇ ಡೌಟ್ ಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಇರ್ತಾ ಇರೋದೇ ಮಂಜು ಬೀಳುವ ಜಾಗದಲ್ಲಿ. ಅದು ಅಲ್ಲದೆ ರಾತ್ರಿ ವೇಳೆಯಲ್ಲಿ ನೀರನ್ನ ಹಾಕೋ ಅವಶ್ಯಕತೆ ಖಂಡಿತ ಇಲ್ಲ. ಬಟ್ ಆದ್ರೂ ಇವನ ವಿರುದ್ಧವಾಗಿ ಯಾವುದೇ ಎವಿಡೆನ್ಸ್ ಗಳು, ಸಾಕ್ಷಿಗಳು ಇಲ್ದೇ ಇರೋದ್ರಿಂದ ಡೌಟ್ ಗಳು ಬಂದ್ರೂ ಕೂಡ ನಮ್ಮ ಟಾಮು ಸೈಲೆಂಟ್ ಆಗಿನೇ ಇರ್ತಾನೆ. ನಂತರ ಗಾರ್ಡ್ ಹತ್ರ ಎಲ್ಲಾ ಗೆಸ್ಟ್ ಗಳ ಲಿಸ್ಟ್ ಅನ್ನ ಇಸ್ಕೊಂಡು ಅವರ ಸಂಬಂಧ ಏನು, ಏನ್ ಕತೆ ಅಂತ ನೋಡ್ಬೇಕಾದ್ರೆ ನಮ್ಮ ಟಾಮ್ಗೆ ತಲೆ ಕೆಡುವಂತಹ ಒಂದು ವಿಷಯನೇ ಗೊತ್ತಾಗುತ್ತೆ. ಅಂದ್ರೆ ಯಾರೆಲ್ಲ ಗೆಸ್ಟ್ ಗಳನ್ನ ಇವಾಗ ಇನ್ವೈಟ್ ಅನ್ನ ಮಾಡಿ ಮಡಗಲಾಗಿದ್ಯೋ ಆಲ್ಮೋಸ್ಟ್ ಎಲ್ಲಾ ಗೆಸ್ಟ್ ಗಳ ಹತ್ರ ಇವನು ದುಶ್ಮನಿಯನ್ನೇ ಕಟ್ಕೊಂಡಿದ್ದಾನೆ. ಅವರ ಹತ್ರ ದುಶ್ಮನಿಯನ್ನ ಕಟ್ಕೊಂಡಿದ್ದಾನೆ ಅಂದ್ರೆ ಅವರನ್ನೇ ಏನಕ್ಕಾಗಿ ಕರೆದಿದ್ದಾನೆ ಅಂತ ಇನ್ನವೇ ತಲೆ ಕೆಡುತ್ತೆ. ಸೊ ಹೇಗಾದ್ರೂ ಮಾಡಿ ವಿಷಯವನ್ನ ನಾವು ಬಗೆಹರಿಸಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ ನಮ್ಮ ಟಾಮು. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ಗೋಲ್ಡಿ ಅದೇ ಯಾಲಿಸ್ಟರ್ಗೆ ಯಮ ಅನ್ನುವ ಒಂದು ಅಸಿಸ್ಟೆಂಟ್ ಇದ್ಲು ಅಲ್ವಾ. ಸೊ ಅವಳ ಹತ್ರಕ್ಕಾಗಿನೇ ಬಂದು ನಿನ್ಗೇನಾದ್ರೂ ಐಡಿಯಾ ಇದ್ಯಾ? ಅದು ಅಲ್ಲದೆ ಆಲಿಸ್ಟರ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡೋದ್ರಲ್ಲಿದ್ರು. ಸೊ ಅನೌನ್ಸ್ಮೆಂಟ್ ಏನು ಅನ್ನೋದಾಗಿ ಗೊತ್ತಿದ್ಯಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನನ್ಗೆ ಗೊತ್ತಿರುವ ಹಾಗೆ ಕೋಚ್ ಆಗಿರುವ ಬ್ಯಾರಿ ಅವರ ಹತ್ರ ಬೆಳಿಗ್ಗೆ ಜಗಳವನ್ನ ಮಾಡ್ಕೋತಿದ್ರು. ಮೇ ಬಿ ಅವರನ್ನ ಕೆಲ್ಸದಿಂದ ತೆಗೆಯುವ ವಿಷಯವನ್ನ ಅನೌನ್ಸ್ ಮಾಡೋದ್ರಲ್ಲಿದ್ರು ಅನ್ಸುತ್ತೆ ಅನ್ನೋದಾಗಿ ಹೇಳ್ಕೊತಾಳೆ.
ಬಟ್ ಆದ್ರೆ ಚಿಕ್ಕ ಚಿಕ್ಕ ಜಗಳಕ್ಕೆಲ್ಲ ಕೋಚ್ ಆಗಿರುವ ಬ್ಯಾರಿಯನ್ನ ತೆಗೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ರಿಲ್ಯಾಕ್ಸ್ ಆಗ್ತಾರೆ. ಅದು ಅಲ್ಲದೆ ಆಲಿಸ್ಟರ್ ಯಾವಾಗ್ಲೂ ಕೂಡ ಅವರ ರೂಮ್ ನಲ್ಲೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ರು. ಸೊ ಅಲ್ಲಿಗೆ ಹೋಗಿ ನೋಡಿದ್ರೆ ಏನಾದ್ರೂ ಗೊತ್ತಾಗಬಹುದು ಅನ್ನೋದಾಗಿನೇ ಎಮ್ಮ ಹೇಳ್ಕೊತಾಳೆ. ನಂತರ ನಮ್ಮ ಟಾಮ್ ಮತ್ತೆ ಜೇಮ್ಸ್ ಇಬ್ರೇ ವಾಪಸ್ ಬಂದು ಆ ಆಲಿಸ್ಟರ್ ಅವನ ಬಾಡಿಯನ್ನ ಮತ್ತೆ ಚೆಕ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆ ರೀತಿ ರೀಚೆಕ್ ಅನ್ನ ಮಾಡ್ಬೇಕಾದ್ರೆ ಒಂದು ಮೊಳೆಯ ತುಂಡು ಇವರ ಕೈಗೇನೆ ಸಿಗುತ್ತೆ. ಅಂಡ್ ಈ ಮೊಳೆ ಬೇರೆ ಯಾರದುವೆ ಅಲ್ಲ, ಅದೇ ಇಲ್ಲಿ ಬರುವ ಗೆಸ್ಟ್ ಗಳನ್ನ ಎಂಟರ್ಟೈನ್ ಮಾಡೋದಿಕ್ಕಾಗಿ ಒಬ್ಬ ಜೋಕರ್ ಬಂದಿದ್ದಲ್ವಾ. ಸೊ ಅವರು ಬಳಸ್ತಾ ಇದ್ದ ಮೊಳೆಗಳಲ್ಲಿ ಈ ಮೊಳೆ ಒಂದಾಗಿರುತ್ತೆ. ಸೊ ಸೀದಾ ಜೋಕರ್ ಅನ್ನ ಕರೆದು ನಿನ್ನ ಹತ್ರವಾಗಿರುವ ಮೊಳೆ ಆ ಆಲಿಸ್ಟರ್ ಅವರ ಬಾಡಿಯಲ್ಲಿ ಏನನ್ನ ಮಾಡ್ತಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಸರ್ ನಾನು ಬಳಸುವ ಎಕ್ವಿಪ್ಮೆಂಟ್ ಗಳು ಯಾವಾಗ ಬೇಕಾದ್ರೂ ಬ್ರೇಕ್ ಆಗಬಹುದು. ಸೊ ಅದೇ ರೀತಿ ನಾನು ಜನಗಳನ್ನ ಎಂಟರ್ಟೈನ್ ಮಾಡ್ತಿರ್ಬೇಕಾದ್ರೆ ಆ ಮೊಳೆ ಮುರಿದು ಹೋಗಿ ಒಂದು ಜಾಗದಲ್ಲಿ ಬಿದ್ದಿರಬಹುದು. ಆ ನಂತರ ಆಲಿಸ್ಟರ್ ಅವರು ಬಂದು ಕೊನೆಯದಾಗಿ ಬಿದ್ರು ಅಲ್ವಾ. ಸೊ ಆವಾಗ ಅವರ ಬಾಡಿ ಒಳಗಡೆಗೆ ಚುಚ್ಕೊಂಡಿರ್ಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಈ ರೀತಿ ಹೇಳ್ಕೋಬೇಕಾದ್ರೆ ನಮ್ಮ ಟಾಮ್ಗೆ ಬೇರೆ ದಾರಿ ಇಲ್ದೆ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋಬೇಕಾಗುತ್ತೆ. ನಂತರ ನಮ್ಮ ಟಾಮು ಇನ್ನಷ್ಟು ಎನ್ಕ್ವೈರಿಯನ್ನ ಮಾಡೋಣ ಅನ್ನೋದಾಗಿ ಅದೇ ಅಗಾತ ಅವಳ ಹಸ್ಬೆಂಡ್ ಆಗಿರುವ ಇವಾನ್ ಇದಾನೆ ಅಲ್ವಾ, ಅವನ ಹತ್ರ ಬಂದು ನಿನಗುವೆ ಎಲಿಸ್ಟರ್ ಅವರಿಗುವೆ ಏನು ಸಂಬಂಧ ಅನ್ನೋದಾಗಿ ಕೇಳ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾನ್ಗೆ ಮತ್ತೆ ಆಲಿಸ್ಟರ್ ಇಬ್ಬರಿಗುವೆ ಯಾವುದೇ ರೀತಿ ಸಂಬಂಧ ಇಲ್ಲ. ಮೊದಲಾಗಿ ಇವನ ಹೆಂಡತಿ ಆಗಿರುವ ಅಗಾತ ಇದ್ದಾಳೆ ಅಲ್ವಾ, ಈ ಅಗಾತ ಮತ್ತೆ ನಮ್ಮ ಆಲಿಸ್ಟರ್ ಇಬ್ಬರಿವೆ ಒಂದು ಕಾಲದಲ್ಲಿ ಲವ್ವರ್ ಆಗಿರ್ತಾರೆ. ಬಟ್ ಆದ್ರೆ ಯಾವ್ದೋ ಒಂದು ಕಾರಣದಿಂದ ಈ ಅಗಾತ ಬ್ರೇಕಪ್ ಅನ್ನ ಮಾಡ್ಕೊಂಡು ಈ ಇವಾನ್ ಅನ್ನುವ ವ್ಯಕ್ತಿ ಜೊತೆ ಮದುವೆಯನ್ನ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ಈ ಆಲಿಸ್ಟರ್ ಅಗಾತಗುವೆ ಕೂಡ ಇನ್ವಿಟೇಷನ್ ಅನ್ನ ಕೊಡ್ಬೇಕಾದ್ರೆ ಅವಳ ಗಂಡನ ಜೊತೆಯಾಗಿನೇ ಈ ಪಾರ್ಟಿ ಒಳಗಡೆಗೆ ಬಂದಿರೋದು. ಈ ವಿಷಯವನ್ನ ತಿಳ್ಕೊಬೇಕಾದ್ರೆ ನಮ್ಮ ಟಾಮ್ಗೆ ಇವಾನ್ನ ಮೇಲೇನೆ ಡೌಟ್ ಗಳು ಬರುತ್ತೆ. ಯಾಕಂದ್ರೆ ಆ ಎಲಿಸ್ಟರ್ ನಮ್ಮ ಅಗಾತ ಅವಳನ್ನ ಮತ್ತೆ ಇನ್ವೈಟ್ ಮಾಡಿದ್ದಾನೆ ಅಲ್ವಾ, ಮೇ ಬಿ ನಮ್ಮ ಹೆಂಡತಿಯ ಜೊತೆ ಮತ್ತೆ ರಿಲೇಶನ್ಶಿಪ್ ಗೆ ಬರೋದಿಕ್ಕಾಗಿ ನೋಡಿದ್ದಾನೆ ಅನ್ಸುತ್ತೆ. ಸೊ ಆ ವಿಷಯ ಇವಾನ್ಗೆ ಗೊತ್ತಾಗ್ಬೇಕಾದ್ರೆ ಟೈಮ್ ಅನ್ನ ನೋಡಿ ಆ ಎಲಿಸ್ಟರ್ ನ ಕಥೆಯನ್ನ ಮುಗಿಸಿದಾನೆ ಅಂತ ಡೌಟ್ ಅನ್ನ ಪಡ್ತಾನೆ. ನಂತರ ಈ ಮಿಸ್ಟೀರಿಯಸ್ ಆದ ಕೇಸನ್ನ ಸಾಲ್ವ್ ಅನ್ನ ಮಾಡೋದಕ್ಕೆ ಆಗ್ತಾನೆ ಇಲ್ವಲ್ಲ ಅಂತ ಟೆನ್ಷನ್ ಆಗಿ ನಮ್ಮ ಟಾಮು, ಜೇಮ್ಸ್, ಗೋಲ್ಡಿ ಎಲ್ಲರೂ ಸೇರ್ಕೊಂಡು ಯಾರು ಈ ಕೊಳೆಯನ್ನ ಮಾಡಿರ್ಬಹುದು ಅಂತ ಯಾರ್ಯಾರ ಮೇಲೆ ಡೌಟ್ ಇರುತ್ತೋ ಅವರ ಎಲ್ಲಾ ಫೋಟೋ ಮತ್ತೆ ಇಂಟೆನ್ಷನ್ ಎಲ್ಲವನ್ನೂ ಕೂಡ ಒಂದು ಬೋರ್ಡ್ ನಲ್ಲಿ ಸ್ಟಿಕ್ ಅನ್ನ ಮಾಡ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ಗೋಲ್ಡಿ ಅವಳ ಮಗಳನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಿರ್ತಾಳೆ. ಬಟ್ ಆದ್ರೆ ಕೋಚ್ ಆಗಿರುವ ಬ್ಯಾರಿ ಇದ್ದಾನೆ ಅಲ್ವಾ, ಅವನ ರೂಮ್ ನಲ್ಲಿ ಯಾವ್ದೋ ಪೇಪರ್ಗಳು ಬೇಯ್ತಿರೋದಾಗಿನೇ ಕಾಣಿಸುತ್ತೆ. ಸೊ ಇದನ್ನ ನೋಡುವ ನಮ್ಮ ಗೋಲ್ಡಿ ಒಳಗಡೆಗಾಗಿನೇ ಬಂದು ಆ ಪೇಪರ್ ಗಳನ್ನ ಎತ್ಕೋತಾಳೆ. ಆಕ್ಚುಲ್ ಆಗಿ ಆ ಪೇಪರ್ಗಳು ಯಾವ್ದು ಅಂದ್ರೆ ಅದೇ ಮಾರ್ನಿಂಗ್ ನಲ್ಲಿ ಆ ಆಲಿಸ್ಟರ್ ಈ ಕೋಚ್ ನ ಹತ್ರಕ್ಕೆ ಬಂದು ನಮ್ಗೆ ಈ ಬಾರಿಯಾಗಿ ಗೋಲ್ಡ್ ಮೆಡಲ್ ಬೇಕೇ ಬೇಕು ಅಂತ ಹಠವನ್ನ ಮಾಡಿದ ಅಲ್ವಾ. ಸೊ ಅದಕ್ಕೆ ಇವನು ಒಪ್ಕೊಳ್ತಾ ಇರೋದ್ರಿಂದ ಇವನನ್ನ ಕೆಲ್ಸದಿಂದಾನೇ ತೆಗಿಯೋಣ ಅಂತ ಒಂದು ಟರ್ಮಿನೇಷನ್ ಲೆಟರ್ ಅನ್ನ ರೆಡಿ ಮಾಡಿ ಕಳ್ಸಿದಾನೆ. ಸೊ ಇವಾಗ ಅದೇ ಪೇಪರ್ ಗಳನ್ನ ಈ ಕೋಚ್ ಬೆಂಕಿಯಲ್ಲಿ ಹಾಕಿ ಸೂಟಾಕಿ ಬರ್ತಿದ್ದಾನೆ. ಸೊ ಇವಾಗ ಈ ವಿಷಯ ನಮ್ಮ ಟಾಮ್ಗೆ ಗೊತ್ತಾಗ್ಬೇಕಾದ್ರೆ ಏನಕ್ಕೆ ಇವುಗಳನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟಾಗ್ತಿದೆ ಅನ್ನೋದಾಗಿನೇ ಕೇಳ್ತಾನೆ. ಅಂಡ್ ಇವಾಗ ಕೋಚ್ ಕೂಡ ಒಂದು ವಿಷಯವನ್ನ ಹೇಳ್ಕೊತಾನೆ. ನೋಡಿ, ನನ್ನನ್ನ ಕೆಲ್ಸದಿಂದಾನೇ ತೆಗೆದು ಹಾಕೋದಿಕ್ಕೆ ಒಂದು ಲೆಟರ್ ಅನ್ನ ಪ್ರಿಂಟ್ ಮಾಡ್ಸಿದ್ರು, ಬಟ್ ಆದ್ರೆ ಇವಾಗ ಅವರೇನೆ ತೀರಿ ಹೋಗ್ಬಿಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಈ ಲೆಟರ್ ಗಳನ್ನ ಸುಟ್ಟಾಗ್ಬಿಟ್ರೆ ನಾನು ಕೋಚ್ ಆಗಿನೇ ಇರಬಹುದು. ಸೊ ಈ ವಿಷಯದ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಟಾಮ್ ಕೂಡ ಇನ್ನೊಂದ್ಸಲ ಈ ರೀತಿ ಸಾಕ್ಷ್ಯನ ನಾಶ ಮಾಡೋದಕ್ಕಾಗಿ ನೋಡಿದ್ರೆ ನಿನ್ನನ್ನ ಕರ್ಕೊಂಡೋಗಿ ಸೆಲ್ಲ ಒಳಗಡೆ ಲಾಕ್ ಅನ್ನ ಮಾಡ್ಬಿಡ್ತೀನಿ ಅಂತ ವಾರ್ನಿಂಗ್ ಅನ್ನ ಕೊಡ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಗೋಲ್ಡಿಯನ್ನ ತೋರಿಸ್ಬೇಕಾದ್ರೆ ಸೀದಾ ಅಗಾತ ಅವಳ ಹತ್ರಕ್ಕಾಗಿನೇ ಬಂದು, ನೋಡಿ, ನೀವು ಮತ್ತೆ ಆಲಿಸ್ಟರ್ ಮಾತಾಡ್ತಿರ್ಬೇಕಾದ್ರೆ ನಾನು ಅದನ್ನ ನೋಡಿದೆ. ಅಂಡ್ ನೀವು ಯಾವ್ದೋ ಒಂದು ವಿಷಯವನ್ನ ಕೇಳಿ ಏನಕ್ಕಾಗಿ ಅಳ್ತಾ ಇದ್ರಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಇವಾಗ ಅಗಾತ ಕೂಡ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆಲಿಸ್ಟರ್ಗೆ ಕ್ಯಾನ್ಸರ್ ಇದೆ ಅಂಡ್ ಇನ್ನು ಕೇವಲ ಒಂದು ವಾರವಾಗಿನೇ ಬದುಕಿರ್ತೀನಿ ಅನ್ನೋದಾಗಿನೇ ಹೇಳ್ಕೊಂಡಿದ್ರು. ಸೊ ಆ ವಿಷಯವನ್ನ ಕೇಳ್ಬೇಕಾದ್ರೆ ನನ್ಗೆ ತೊಡೆಯೋದಿಕ್ಕಾಗಿ ಅಳು ಬಂತು ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಕೊನೆಯದಾಗಿರುವ ಒಂದು ವಾರವನ್ನುವೆ ಕೂಡ ಅವನು ಬದುಕೋದಿಕ್ಕೆ ಆಗಿಲ್ಲ ಅಂತ ಮತ್ತೆ ನೋವನ್ನ ಪಡ್ತಾಳೆ. ಅಂಡ್ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಗೋಲ್ಡಿ ಇನ್ನವೇ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ಯಾವ ವ್ಯಕ್ತಿ ಇನ್ನು ಒಂದು ವಾರದಲ್ಲಿ ತೀರೋಗ್ಬಿಡ್ತಾನೋ ಅಂತ ವ್ಯಕ್ತಿಯನ್ನ ಕೊಳೆ ಮಾಡೋದಿಕ್ಕಾದ್ರೂ ಹೇಗೆ ಸಾಧ್ಯ? ಅವನು ತಾನಾಗೆ ಸತ್ತೋಗ್ಬಿಡ್ತಾ ಇದ್ದಾನೆ ಅಂದ್ರೆ ಅವನನ್ನ ಮುಗಿಸೋ ಅವಶ್ಯಕತೆ ಏನಿದೆ ಅನ್ನೋದಾಗಿ. ಅಂಡ್ ಈ ಎಲ್ಲಾ ವಿಷಯಗಳನ್ನ ಟಾಮ್ ನ ಹತ್ರವಾಗಿನೇ ಹೇಳ್ಕೋಬೇಕಾದ್ರೆ ಮೇ ಬಿ ಆ ಏರ್ಲೈಟ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡೋದ್ರಲ್ಲಿ ಅಲ್ವಾ, ಬಟ್ ಆದ್ರೆ ಕೊಳೆಗಾರನಿಗೆ ಅನೌನ್ಸ್ಮೆಂಟ್ ಇಷ್ಟವಾಗಿಲ್ಲ ಅನ್ಸುತ್ತೆ. ಸೊ ಅದನ್ನ ತಡ್ಕೊಳ್ಳೋದಿಕ್ಕಾಗದೆ ವಾರದ ನಂತರ ಸಾಯುವ ವ್ಯಕ್ತಿಯನ್ನ ಇವಾಗ್ಲೇನೆ ಅವನ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾನೆ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾರೆ. ಅಂಡ್ ಇದೇ ರೀತಿ ನಮ್ಮ ಟಾಮ್ ಮತ್ತೆ ಗೋಲ್ಡಿ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿ ಆ ಆಲಿಸ್ಟರ್ ಅವನ ರೂಮ್ ನ ಒಳಗಡೆಗೆ ಬಂದು ಇನ್ನವೇ ಎನ್ಕ್ವೈರಿ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಈ ರೂಮ್ ನ ಒಳಗಡೆ ಮತ್ತೊಂದು ಸೀಕ್ರೆಟ್ ರೂಮ್ ಇರೋದು ಗೊತ್ತಾಗ್ಬಿಡುತ್ತೆ. ಅಂಡ್ ಶಾಕ್ ಆಗುವ ನಮ್ಮ ಟಾಮ್ ಮತ್ತೆ ಗೋಲ್ಡಿ ಒಳಗಡೆಗಾಗಿನೇ ಬಂದು ಎಲ್ಲವನ್ನ ಎನ್ಕ್ವೈರಿ ಮಾಡಿ ಮತ್ತೆ ಇಲ್ಲಿರುವ ಡೈರಿಗಳನ್ನೆಲ್ಲ ಓಪನ್ ಮಾಡಿ ನೋಡ್ಬೇಕಾದ್ರೆ ಫುಲ್ ಶಾಕ್ ಆಗ್ಬಿಡ್ತಾರೆ.
ಯಾಕಂದ್ರೆ ಒಂದು ದೊಡ್ಡ ಮೊತ್ತದ ಹಣವನ್ನ ಡಾಕ್ಟರ್ ಟೆಗಾರ್ಚರ್ ಅನ್ನುವ ವ್ಯಕ್ತಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾನೆ. ಅದೇ ನೆನ್ಪಿದ್ಯಾ, ಅಸಿಸ್ಟೆಂಟ್ ಆಗಿರುವ ಯಮ ಡಾಕ್ಟರ್ ಟೆಗಾರ್ಚರ್ ಅವರು ಕಾಲ್ ಅನ್ನ ಮಾಡಿದ್ದಾರೆ ಅಂತ ಬಂದು ಹೇಳ್ಬೇಕಾದ್ರೆ ಯಮಗೆ ಸರ್ಸರಿಯಾಗಿನೇ ಬೈದು ವಾಪಸ್ ಹೋಗೋದಿಕ್ಕಾಗಿ ಕಳ್ಸಿದ್ದ ಅಲ್ವಾ. ಸೊ ಅದೇ ಟೆಗಾರ್ಚರ್ಗೆ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಕಳ್ಸಿರೋದು. ಅಂಡ್ ಇದೇ ರೀತಿ ಎಲ್ಲಾ ವಿಷಯಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಈ ಆಲಿಸ್ಟರ್ ಕೂಡ ತುಂಬಾನೇ ದೊಡ್ಡ ದೊಡ್ಡ ಫ್ರಾಡ್ ಗಳನ್ನೆಲ್ಲ ಮಾಡಿ ಬಂದಿದ್ದಾನಂತೆ. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ಎಲ್ಲಾ ಡೀಟೇಲ್ಸ್ ಗಳನ್ನ ಬರ್ದು ಮಡಗಲಾಗಿದೆ. ಅದು ಅಲ್ಲದೆ ರಿಕ್ಸ್ ಅನ್ನುವ ಒಬ್ಬ ವ್ಯಕ್ತಿಯ ಡೀಟೇಲ್ಸ್ ಅನ್ನುವೆ ಕೂಡ ಇಲ್ಲಿ ಮಡಗಲಾಗಿದೆ. ಅಂಡ್ ಅವನಿಗೆ ಸಂಬಂಧಪಟ್ಟಾಗೆ ಇರುವ ಅಕೌಂಟ್ ಡೀಟೇಲ್ಸ್ ಎಲ್ಲನೂ ಇಲ್ಲಿರುತ್ತೆ. ಅಂಡ್ ಈ ರಿಕ್ಸ್ ಅನ್ನುವ ಹೆಸರನ್ನ ನೋಡ್ತಿದ್ದಾಗೆ ನಮ್ಮ ಟಾಮ್ಗೆ ತುಂಬಾನೇ ಕನ್ಫ್ಯೂಷನ್ ಗಳು ಶುರುವಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಟಾಮ್ ನ ಫಾದರ್ ಒಂದು ಕೊಲೆ ಕೇಸಿನ ವಿಚಾರವಾಗಿ ಜೈಲಿಗೆ ಹೋಗಿದ್ದಾರೆ ಅಲ್ವಾ. ಆ ಕೇಸು ಬೇರೆ ಯಾವ್ದಿವೆ ಅಲ್ಲ, ಈ ರಿಕ್ಸ್ ಅನ್ನುವ ಕೊಲೆಯ ಕೇಸ್ ಆಗಿರುತ್ತೆ. ಅಂಡ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನನ್ನ ತಂದೆ ಆಗಿರುವ ಆಮೆಂಡು ಮತ್ತೆ ಆಲಿಸ್ಟರ್ಗೆ ಯಾವ್ದೋ ಹಳೆಯ ಸಂಬಂಧನ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡುವ ನಮ್ಮ ಗೋಲ್ಡಿ ಕೂಡ ಒಂದು ವಿಷಯವನ್ನ ಹೇಳ್ತಾಳೆ. ಹೇಗಿದ್ರು ಆಲಿಸ್ಟರ್ ತುಂಬಾನೇ ಫ್ರಾಡ್ ಗಳನ್ನ ಮಾಡಿದಾನೆ ಅಲ್ವಾ. ಸೊ ಈ ಫ್ರಾಡ್ ನ ಬಗ್ಗೆ ಆ ರಿಕ್ಸ್ ಅನ್ನುವ ವ್ಯಕ್ತಿಗೆ ಗೊತ್ತಾಗಿದೆ ಅನ್ಸುತ್ತೆ. ಸೊ ಅದನ್ನೆಲ್ಲ ಮುಚ್ಚಾಗೋದಿಕ್ಕೆ ನಿಮ್ಮ ಫಾದರ್ ಆಗಿರುವ ಆಮೆಂಡ್ಗೆ ದುಡ್ಡನ್ನ ಕೊಟ್ಟು ಆ ರಿಕ್ಸ್ ನ ಕಥೆಯನ್ನ ಮುಗ್ಸಾಗಿರ್ಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಈ ಜಾಗದಲ್ಲಿ ಫ್ಯಾನ್ಸಿಂಗ್ ಅನ್ನುವ ಒಂದು ಕಾಂಪಿಟೇಷನ್ ಅನ್ನ ನಡೆಸಿ ಬರ್ತಿದ್ರು ಅಲ್ವಾ. ಅದ್ರಲ್ಲಿ ನಮ್ಮ ಗೋಲ್ಡಿಯ ಮಗಳು ಕೂಡ ಪಾರ್ಟಿಸಿಪೇಟ್ ಅನ್ನ ಮಾಡೋದಿಕ್ಕಾಗಿನೇ ಬಂದಿರ್ತಾಳೆ. ಅಂಡ್ ಇವಾಗ ನಮ್ಮ ಗೋಲ್ಡಿಯ ಮಗಳು ಅವಳ ಫ್ರೆಂಡ್ ನ ಜೊತೆಯಾಗಿನೇ ಬರ್ತಿರ್ಬೇಕಾದ್ರೆ ಆಪಿ ಅನ್ನುವ ಒಂದು ಕತ್ತಿಯಲ್ಲಿ ರಕ್ತವೆಲ್ಲ ಕಚ್ಕೊಂಡಿರೋದನ್ನ ನೋಡ್ಬಿಡ್ತಾಳೆ. ಸೊ ಅದನ್ನ ನಮ್ಮ ಗೋಲ್ಡಿ ಮತ್ತು ಟಾಮ್ ಅನ್ನ ಕರೆದು ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ಅವರು ಕೂಡ ಬಂದು ಚೆಕ್ ಅನ್ನ ಮಾಡ್ತಾರೆ. ಅಂಡ್ ಫೈನಲಿ ಗೊತ್ತಾಗುತ್ತೆ ಆಲಿಸ್ಟರ್ ಅವನ ಕಥೆಯನ್ನ ಮುಗಿಸೋದಿಕ್ಕೆ ಬಳಸಿರುವ ವೆಪನ್ ಇದೆ ಅನ್ನೋದಾಗಿ. ಸೊ ಇದನ್ನ ನೋಡುವ ಎಲ್ರಿಗೂ ಕೂಡ ಕೋಚ್ ಆಗಿರುವ ಪ್ಯಾರಿಯ ಮೇಲೇನೆ ಡೌಟ್ ಗಳು ಬರುತ್ತೆ. ಯಾಕಂದ್ರೆ ಈ ಕತ್ತಿ ಬಂದು ಕೋಚ್ ನದೇ ಆಗಿರುತ್ತೆ. ಸೊ ಖಂಡಿತ ಇದನ್ನ ಮಾಡಿರೋದು ಅವನೇನೆ ಅಂತ ಕರೆದು ಎನ್ಕ್ವೈರಿಯನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಕೋಚ್ ಸೂಪರ್ ಆಗಿನೇ ಆನ್ಸರ್ ಅನ್ನ ಕೊಡ್ತಾನೆ. ನೋಡಿ, ಈ ಕತ್ತಿಯನ್ನು ನನ್ನದೇ ಒಪ್ಕೊಳ್ತೀನಿ, ಬಟ್ ಆದ್ರೆ ಈ ಕತ್ತಿಯನ್ನ ಓಪನ್ ಏರಿಯಾದಲ್ಲೇ ಮಡಗಲಾಗಿದೆ. ಅಂಡ್ ಇದಕ್ಕೆ ಯಾವುದೇ ಲಾಕ್ ಅನ್ನುವೇ ಹಾಕಿಲ್ಲ, ಏನನ್ನುವೇ ಹಾಕಿಲ್ಲ. ಸೊ ಯಾರು ಬೇಕಾದ್ರೂ ಕೂಡ ಇದನ್ನ ಎತ್ಕೊಂಡು ಟೆಸ್ಟ್ ಅನ್ನ ಮಾಡಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಆ ರೀತಿ ಪರ್ಮಿಷನ್ ಇದೆ ಅಂದ್ರೆ ಕೊಳೆಗಾರ ಈ ಕತ್ತಿಯನ್ನ ಎತ್ಕೊಂಡು ಇದ್ರ ಮುಖಾಂತರ ಕೋಳಿಯನ್ನ ಮಾಡಿರ್ಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಟೀಮ್ಗೆ ಮತ್ತೆ ತಲೆ ಕೆಡೋದಿಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಈ ಕೊಲೆಯನ್ನ ಮಾಡಿರುವ ಕೊಲೆಗಾರ ನಿಜಕ್ಕೂ ಯಾರು ಅನ್ನೋದಾಗಿ. ಅಂಡ್ ಇವಾಗ ಗೆರಾಡ್ ಕೂಡ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಆ ಆಲಿಸ್ಟರ್ ಮತ್ತೆ ಟಾಮ್ ನ ಫಾದರ್ ಆಗಿರುವ ಆಮೆಂಡ್ ಇವ್ರಿಬ್ರ ನಡುವೆ ಯಾವ್ದೋ ಒಂದು ಹಳೆಯದಾದ ಸಂಬಂಧವಿರ್ಬೇಕು. ಮೇ ಬಿ ವಿಷಯ ಅಗಾತಾಗೆ ಚೆನ್ನಾಗಿನೇ ಗೊತ್ತಿರುತ್ತೆ ಅನ್ನೋದಾಗಿ ಹೇಳ್ತಾನೆ. ಯಾಕಂದ್ರೆ ಆಮೆಂಡ್ ಅವನನ್ನ ಜೈಲಿಗೆ ಹಾಕುವ ಶಿಕ್ಷೆಯನ್ನ ಕೊಟ್ಟಿರೋದು ಬೇರೆ ಯಾರಿವೆಲ್ಲ ಅಗಾತಾನೆ. ಯಾಕಂದ್ರೆ ಅಗಾತ ಕೂಡ ಒಬ್ಳು ಜಡ್ಜ್ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಈ ರೀತಿ ಹೇಳ್ಬೇಕಾದ್ರೆ ನಮ್ಮ ಟಾಮ್ಗೆ ಇನ್ನವೇ ತಲೆಯೆಲ್ಲ ಕೆಡೋದಿಕ್ಕೆ ಶುರುವಾಗುತ್ತೆ. ನಮ್ಮ ತಂದೆ ಯಾವ್ದೋ ಕೋಳಿಯನ್ನ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ರೆ ಈ ಕೇಸ್ ನಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ. ಸೊ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಗೋಲ್ಡಿ ಅವಳ ಮಗಳನ್ನ ತೋರಿಸ್ಬೇಕಾದ್ರೆ ಫ್ರೆಂಡ್ ಜೊತೆಯಾಗಿ ಸೇರಿ ಬಂದಷ್ಟು ಸೆಲ್ಫಿಗಳನ್ನ ತಗೊಂಡಿರ್ತಾಳೆ. ಸೊ ಇವಾಗ ಅದೇ ಸೆಲ್ಫಿಗಳನ್ನ ಓಪನ್ ಮಾಡಿ ಇಬ್ರು ಕೂಡ ನೋಡ್ತಿರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಮ್ಮ ಟಾಮ್ ನ ಫಾದರ್ ಆಗಿರುವ ಆಮಂಡ್ ಕೂಡ ಕ್ಯಾಪ್ಚರ್ ಆಗ್ಬಿಟ್ಟಿದ್ದಾನೆ. ಅದೇ ಈ ಕೋಚ್ ನ ಆಪ್ ಎನ್ನುವ ಒಂದು ವೆಪನ್ ಇದೆಯಲ್ವಾ, ಸೊ ಅದನ್ನ ಎತ್ಕೋತಿರುವ ಮೂವ್ಮೆಂಟ್ ಕ್ಯಾಪ್ಚರ್ ಆಗ್ಬಿಟ್ಟಿದೆ. ಸೊ ಈ ವಿಷಯ ನಮ್ಮ ಟಾಮ್ಗೆ ಗೊತ್ತಾಗ್ಬೇಕಾದ್ರೆ ಇವನು ಕೂಡ ನಂಬ್ಕೋತಾನೆ. ಗೆರಾರ್ಡ್ ಹೇಳಿರುವ ಪ್ರಕಾರ ನಮ್ಮ ಫಾದರ್ ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಆ ನಂತರ ಇಲ್ಲಿಗೆ ಬಂದು ಆಲಿಸ್ಟರ್ ಅವರ ಕಥೆಯನ್ನ ಮುಗ್ತಿರಬಹುದು ಅನ್ನೋದಾಗಿ ಯೋಚನೆ ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮ್ ಒಂದು ಕಡೆ ಮೀಟಿಂಗ್ ಅನ್ನ ಮಾಡಿ ಮತ್ತೆ ಡಿಸ್ಕಸ್ ಅನ್ನ ಮಾಡ್ತಾರೆ. ಮೇ ಬಿ ಇದನ್ನೆಲ್ಲ ಮಾಡಿರ್ತಾ ಇರೋದೇ ಆಮೆಂಡ್ ಅನ್ಸುತ್ತೆ. ಯಾಕಂದ್ರೆ ಆಲಿಸ್ಟರ್ ಅವನ ಕಾರಣದಿಂದಾನೇ ಅವನು ಜೈಲಿಗೆ ಹೋಗಿರೋದು. ನಂತರ ಈ ಗೆರಾರ್ಡೇನೆ ನಮ್ಮ ಆಮೆಂಡ್ ಅನ್ನ ಹಿಡಿದು ಜೈಲಿನ ಒಳಗಡೆಗಾಗಿ ಕರ್ಕೊಂಡು ಬಂದಿರೋದು. ಆ ನಂತರ ಅಗಾತ ಜಡ್ಜ್ ಆಗಿರೋದ್ರಿಂದ ಶಿಕ್ಷೆಯನ್ನ ಕೊಟ್ಟು ಜೀವನ ಪರ್ಯಂತ ಜೈಲಿನ ಒಳಗಡೆ ಫಿಟ್ ಅನ್ನ ಮಾಡಿದ್ದಾಳೆ. ಸೊ ಅದೇ ಕಾರಣಕ್ಕೆ ನಮ್ಮ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿ ಮತ್ತೆ ಬಂದಿದ್ದಾನೆ ಅನ್ನೋದಾಗಿ ತಿಳ್ಕೊತಾರೆ. ಬಟ್ ಆದ್ರೆ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಗೋಲ್ಡಿಗೆ ಇದು ಸರಿ ಅಂತ ಅನ್ಸಲ್ಲ. ಯಾಕಂದ್ರೆ ಯಾವ ವ್ಯಕ್ತಿಗೆ ನಾವು ಸತ್ತೋಗ್ಬಿಡ್ತಿದೀವಿ ಅನ್ಸುತ್ತೋ ಅಂತ ಸಮಯದಲ್ಲಿ ಅವನು ಮಾಡಿರುವ ಎಲ್ಲ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾನೆ. ಮೇ ಬಿ ಇವಾಗ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡೋದಿಕ್ಕಾಗಿ ನೋಡಿದ್ರು ಅಲ್ವಾ. ಸೊ ಆ ಅನೌನ್ಸ್ಮೆಂಟಿನಲ್ಲಿ ಅವರು ಮಾಡಿರುವ ಎಲ್ಲ ತಪ್ಪಿನ ಬಗ್ಗೆ ಹೇಳ್ಕೊಳ್ಳೋದಿಕ್ಕಾಗಿ ನೋಡಿದ್ರು ಅನ್ಸುತ್ತೆ. ಬಟ್ ಆದ್ರೆ ನಿಜ ಏನು ಅಂತ ನಾವು ತಿಳ್ಕೊಬೇಕು ಅಂದ್ರೆ ಆಮೆಂಡ್ ಅನ್ನ ಹುಡುಕ್ಲೇಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಇದೇ ರೀತಿ ನಮ್ಮ ಟೀಮು ಮತ್ತೆ ಇನ್ವೆಸ್ಟಿಗೇಷನ್ ಅನ್ನ ಶುರುವನ್ನ ಮಾಡಿ ಅವರ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅಗಾತ ಜೋರಾಗಿ ಕಿರುಚಿಕೊಳ್ಳುವ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಏನದು ಅಂತ ಎಲ್ಲರಿಗೂ ಕೂಡ ಟೆರೆಸ್ ನ ಮೇಲ್ಗಡೆಗಾಗಿನೇ ಬಂದು ನೋಡ್ಬೇಕಾದ್ರೆ ಅಗಾತ ಬಿಲ್ಡಿಂಗ್ ನ ಮೇಲ್ಗಡೆಯಿಂದಾನೆ ಕೆಳಗಡೆ ಬಿದ್ದು ತೀರೋಗ್ಬಿಟ್ಟಿದ್ದಾಳೆ. ನಂತರ ಅದೇ ಜಾಗದಲ್ಲಿ ಗೆರಾರ್ಡ್ ಕೂಡ ಗಾಯಗೊಂಡು ಕೆಳಗಡೆ ಕುಳಿತಿದ್ದಾನೆ. ಸೊ ಏನಾಯ್ತು ನಿನ್ಗವೆ ಮತ್ತೆ ಅಗಾತಾಗವೆ ಅಂತ ಕೇಳ್ಬೇಕಾದ್ರೆ ನಿನ್ನ ಫಾದರ್ ಆಗಿರುವ ಆ ಮಂಡೇನ ಇಲ್ಲಿಗೆ ಬಂದಿದ್ದ.
ಅಂಡ್ ನನ್ನ ಹತ್ರ ಇರುವ ಗನ್ನನ್ನ ಕಿತ್ಕೊಂಡು ನನ್ಗೆ ಶೂಟ್ ಮಾಡೋದಕ್ಕಾಗಿ ನೋಡಿದಾನೆ. ಆ ನಂತರ ಅಗಾತ ಅವಳನ್ನ ಮೇಲ್ಗಡೆಯಿಂದ ತೊಳ್ಳಿ ಅವಳ ಕಥೆಯನ್ನೇ ಮುಗಿಸ್ಬಿಟ್ಟ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರಿಂದ ನಮ್ಮ ಪೂರ್ತಿಯಾದ ಸ್ಕ್ವಾಡೇನೆ ಆಮೆಂಡ್ ಅನ್ನ ಹುಡ್ಕೋದಿಕ್ಕಾಗಿನೇ ಹೊರಗಡೆ ಬರ್ತಾರೆ. ಬಟ್ ಆದ್ರೆ ನಮ್ಮ ಗೋಲ್ಡಿ ಇನ್ನವೇ ಮನೆ ಒಳಗಡೆನೆ ಡಿಟೆಕ್ಟಿವ್ ಅನ್ನ ಮಾಡೋಣ ಅಂತ ಆ ಆಲಿಸ್ಟರ್ ಅವನ ರೂಮ್ ಅನ್ನ ಬಂದು ಹುಡುಕ್ಬೇಕಾದ್ರೆ ಆ ರೂಮ್ ನಲ್ಲಿ ಮತ್ತೊಂದು ಸೀಕ್ರೆಟ್ ರೂಮ್ ಇರೋದು ಇವಳಿಗೆ ಗೊತ್ತಾಗುತ್ತೆ. ಅಂಡ್ ಈ ಸೀಕ್ರೆಟ್ ಆಗಿರುವ ರೂಮ್ ನಲ್ಲಿ ತುಂಬಾ ದಿನಗಳಿಂದ ಯಾರೋ ವಾಸವಿರೋದಾಗಿ ಫೀಲ್ ಆಗುತ್ತೆ. ಸೊ ಯಾರ್ ತಾನೇ ಈ ಜಾಗದಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಒಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಗೋಲ್ಡಿಯ ಮುಂದೆ ಟಾಮ್ ನ ಫಾದರ್ ಆಗಿರುವ ಆಮೆಂಡ್ ಬಂದು ನಿಂತ್ಕೋತಾನೆ. ಬಟ್ ಆದ್ರೆ ಆ ಗೆರಾರ್ಡ್ ಗನ್ನನ್ನ ಕಿತ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ ಅಲ್ವಾ. ಆದ್ರೆ ಇವನ ಹತ್ರ ನೋಡಿದ್ರೆ ಯಾವ್ದೇ ಗನ್ನುವೇ ಇಲ್ಲ, ಏನುವೇ ಇರ್ತಾ ಇಲ್ಲ. ಅಂಡ್ ಇವಾಗ ಆಮೆಂಡ್ ಕೂಡ ಯಾವ್ದೋ ವಿಷಯವನ್ನ ಹೇಳೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಈ ಗೋಲ್ಡಿ ಒಂದೇ ಒಂದು ಒದೆಯನ್ನ ಕೊಟ್ಟು ಅವನನ್ನ ಅನ್ಕಾನ್ಶಿಯಸ್ ಅನ್ನ ಮಾಡ್ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ಪೂರ್ತಿಯಾದ ಸ್ಟಾಫ್ ಕೂಡ ಈ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಮೇ ಬಿ ನಾವು ಯೋಚನೆ ಮಾಡಿರುವ ಹಾಗೇನೆ ನಡೆದಿದೆ ಅನ್ಸುತ್ತೆ. ಸೊ ಆಮೆಂಡ್ ಸೇಡನ್ನ ತೀರಿಸ್ಕೊಳ್ಳೋದಕ್ಕಾಗಿನೇ ಬಂದಿದ್ದಾನೆ ಅಂತ ತಿಳ್ಕೊತಾರೆ. ಬಟ್ ಆದ್ರೆ ನಮ್ಮ ಜೇಮ್ಸ್ ಇವಾಗ ಮತ್ತೊಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾನೆ. ಅದೇ ಜೋಕರ್ನ ಗೆಟಪ್ ಅನ್ನ ಹಾಕೊಂಡು ಚಾರ್ಲಿ ಅನ್ನುವ ವ್ಯಕ್ತಿ ಇಲ್ಲಿಗೆ ಬಂದಿದ್ದ ಅಲ್ವಾ. ಅವನ ಹತ್ರವಾಗಿ ನಾನು ಎನ್ಕ್ವೈರಿಯನ್ನ ಮಾಡಿ ನೋಡ್ಬೇಕಾದ್ರೆ ನನ್ಗೆ ಮತ್ತೊಂದು ವಿಷಯ ಗೊತ್ತಾಗಿದೆ. ಅಂದ್ರೆ ಆಲಿಸ್ಟರ್ ಅವರೇ ಸ್ವಲ್ಪ ಹಣವನ್ನ ಕೊಟ್ಟು ಈ ಆಮೆಂಡ್ ಅನ್ನ ಜೈಲಿನಿಂದ ಬಿಡಿಸೋದಕ್ಕಾಗಿ ಇವರೇನೆ ಹೇಳಿದಾರಂತೆ. ಸೊ ಹೀಗಿರ್ಬೇಕಾದ್ರೆ ಆಮೆಂಡ್ ತಪ್ಪನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಮತ್ತೆ ಎಲ್ಲರ ತಲೆ ತಿರುಗೋದಿಕ್ಕೆ ಶುರುವಾಗುತ್ತೆ. ಇವಾಗ ಈ ಕೊಲೆಯನ್ನ ಆಮೆಂಡ್ ಕೂಡ ಮಾಡಿಲ್ಲ ಅಂದ್ರೆ ಇದನ್ನೆಲ್ಲ ಮಾಡ್ತಿರೋದು ಯಾರು ಅನ್ನೋದಾಗಿ. ಸೊ ಇದನ್ನೆಲ್ಲ ಕೇಳುವ ನಮ್ಮ ಗೋಲ್ಡಿ ಸೀದಾ ಆಲಿಸ್ಟರ್ ಅವನ ರೂಮ್ಗೆನೆ ಬಂದು ಮತ್ತೆ ಎನ್ಕ್ವೈರಿಯನ್ನ ಮಾಡ್ತಿರ್ಬೇಕಾದ್ರೆ ಒಂದು ನೇಮ್ ಬೋರ್ಡ್ ಇರೋದನ್ನ ಗಮನಿಸ್ತಾಳೆ. ಸೊ ಅದ್ರಲ್ಲಿರುವ ನೀವು ಯಾವ್ದು ಅಂತ ನೋಡ್ಬೇಕಾದ್ರೆ ಡಾಕ್ಟರ್ ಟೆಕಾರ್ಚರ್ ಅನ್ನುವ ನೇಮ್ ಇರುತ್ತೆ. ಸೊ ಅದನ್ನ ಸರಿಯಾದ ಫಾರ್ಮೆಟ್ ನಲ್ಲಿ ಜೋಡಿಸಿ ನೋಡ್ಬೇಕಾದ್ರೆ ಶಾಕಿಂಗ್ ವಿಷಯನೇ ಗೊತ್ತಾಗುತ್ತೆ. ಅಂದ್ರೆ ಅದು ಬೇರೆ ಯಾರ ಹೆಸರುವೇ ಅಲ್ಲ, ಗೆರಾರ್ಡ್ ಅವನ ಹೆಸರೇನೆ ಬರುತ್ತೆ. ಸೊ ಫೈನಲಿ ಕೋಳಿಯನ್ನ ಮತ್ತೆ ಕರ್ಮ ಕಾಂಡವನ್ನ ಮಾಡಿರೋದು ಬೇರೆ ಯಾರಿವೇ ಅಲ್ಲ, ಗೆರಾರ್ಡ್ ಅನ್ನೋದುವೇ ಗೊತ್ತಾಗ್ಬಿಡುತ್ತೆ. ಅದು ಅಲ್ದೆ ಆಮೆಂಡ್ ಗನ್ನನ್ನ ಕತ್ಕೊಂಡು ಹೋಗ್ಬಿಟ್ಟ ಅನ್ನೋದಾಗಿ ಹೇಳಿದ ಅಲ್ವಾ. ಬಟ್ ಆದ್ರೆ ಇವನ ಗನ್ನನ್ನ ಇವರನ್ನೇ ಒಂದು ಗಾಡಿಯ ಹಿಂದೆ ಬಚ್ಚಿಟ್ಟು ಮಡಗಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಟಾಮ್ಗೂ ಕೂಡ ಎಲ್ಲನೂ ಅರ್ಥವಾಗ್ಬಿಡುತ್ತೆ. ಸೊ ಇವಾಗ ನಮ್ಮ ಪೂರ್ತಿಯಾದ ಟೀಮು ಈ ಗೆರಾರ್ಡ್ ಅವನನ್ನ ಕರೆದು ಇವನ ಚಡ್ಡಿ ಉದ್ರೋಗೋ ಹಾಗೆ ಎಲ್ಲ ವಿಷಯಗಳನ್ನ ಇವನ ಮುಂದೆನೆ ತೆಗಿತಾರೆ. ಅಂಡ್ ಇವಾಗ ನಮ್ಮ ಗೋಲ್ಡಿ ಕೂಡ ಆಲಿಸ್ಟರ್ ಅವನ ಅನೌನ್ಸ್ಮೆಂಟ್ ಏನು ಅಂತ ನಮ್ಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಆಲಿಸ್ಟರ್ ಬಂದು ತುಂಬಾನೇ ಫ್ರಾಡ್ ಗಳನ್ನೆಲ್ಲ ಮಾಡಿದಾನೆ ಅಲ್ವಾ. ಸೊ ಇದೆಲ್ಲದ್ರ ಬಗ್ಗೆ ರಿಕ್ಸನ್ ಒಬ್ಬ ವ್ಯಕ್ತಿಗೆ ಎಲ್ಲ ವಿಷಯಗಳಿವೆ ಗೊತ್ತಾಗ್ಬಿಟ್ಟಿದೆ. ಸೊ ಹೇಗಾದ್ರೂ ಮಾಡಿ ಆ ರಿಕ್ಸನ್ನ ನಮ್ಮ ದಾರಿಯಿಂದ ಕಿತ್ತಾಕ್ಬೇಕು ಅಂತ ಆ ರಿಕ್ಸ್ನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಪ್ಲಾನ್ ಅನ್ನ ಮಾಡಿದಾನೆ. ಅಂಡ್ ಅದೇ ರೀತಿ ಪ್ಲಾನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಟಾಮ್ ನ ಫಾದರ್ ಆಗಿರುವ ಆಮೆಂಡ್ ಸಿಕ್ಕಿರೋದು. ಸೊ ಅವನಿಗೆ ದುಡ್ಡನ್ನ ಕೊಟ್ಟು ರಿಕ್ಸ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಕಳ್ಸಲಾಗಿದೆ. ಬಟ್ ಆದ್ರೆ ಆಮೆಂಡ್ ನ ಕೈಯಲ್ಲಿ ಆ ರಿಕ್ಸ್ ನ ಕಥೆಯನ್ನ ಮುಗಿಸುವಷ್ಟು ಧೈರ್ಯವಿರೋದಿಲ್ಲ. ಸೊ ಅದರಿಂದ ಅವನ ಕೈಯಲ್ಲಿ ಆಗದೆ ವಾಪಸ್ಸೇನೆ ಬಂದ್ಬಿಡ್ತಾನೆ. ಅಂಡ್ ಆವಾಗ ಈ ಗೆರಾರ್ಡನೆ ಹೋಗಿ ಆ ರಿಕ್ಸ್ ಅವನ ಕಥೆಯನ್ನ ಮುಗಿಸಿರೋದು. ಆ ನಂತರ ಕೊಲೆ ಆರೋಪವನ್ನ ಆಮೆಂಡ್ ಮೇಲೆನೆ ಎತ್ತಾಕಿ ಅವನಿಗೆ ಶಿಕ್ಷೆಯನ್ನೇ ಕೊಡ್ಸಿ ಜೈಲಿಗೆನೆ ಹಾಕ್ಬಿಟ್ಟಿರೋದು. ಅಂಡ್ ಇವಾಗ ಆಲಿಸ್ಟರ್ಗೆ ಕ್ಯಾನ್ಸರ್ ಇರುವ ವಿಷಯ ಗೊತ್ತಾಗ್ಬೇಕಾದ್ರೆ ನಾವು ಮಾಡಿರುವ ಎಲ್ಲ ತಪ್ಪುಗಳನ್ನ ಸರಿಯನ್ನ ಮಾಡ್ಕೊಳ್ಬೇಕು ಅಂತ ಆಮೆಂಡ್ ಅನ್ನ ಜೈಲಿನಿಂದ ಕಾಪಾಡಿ ಹೊರಗಡೆಗಾಗಿನೇ ಕರ್ಕೊಂಡು ಬಂದು ಇಲ್ಲಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ನಡೀತಾ ಇರುವ ಈವೆಂಟ್ ನಲ್ಲಿ ಒಂದು ಅನೌನ್ಸ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಅನೌನ್ಸ್ಮೆಂಟ್ ಬೇರೆ ಏನಿವೆ ಅಲ್ಲ, ಆಮೆಂಡ್ ಅನ್ನ ಎಲ್ಲರ ಮುಂದಕ್ಕಾಗಿನೇ ಕರ್ಕೊಂಡು ಬಂದು ಅವರು ಮಾಡಿರುವ ತಪ್ಪಿನ ಬಗ್ಗೆ ಎಲ್ಲ ವಿಷಯವನ್ನ ಹೇಳ್ಕೊಳ್ಳೋದು ಅನ್ನೋದಾಗಿನೇ ಹೇಳ್ತಾಳೆ. ಬಟ್ ಆದ್ರೆ ಈ ವಿಷಯ ನಿನ್ಗೆ ಗೊತ್ತಾಗ್ಬೇಕಾದ್ರೆ ನೀನು ಎಲ್ಲಿ ತಗ್ಲಾಕೊಂಡ್ಬಿಡ್ತೀನೋ ಅಂತ ಸೀದಾ ಆಲಿಸ್ಟರ್ ಅವರ ಕಥೆಯನ್ನೇ ಮುಗಿಸಿ ಆಗ್ಬಿಟ್ಟೆ. ಬಟ್ ಆದ್ರೆ ನಿಧಾನವಾಗಿ ಅಗಾತ ಕೂಡ ಈ ವಿಷಯವನ್ನ ತಿಳ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡಿದ್ದಾಳೆ. ಆದ್ರಿಂದ ಅವಳ ಕಥೆಯನ್ನುವೆ ಕೂಡ ನೀನೇನೆ ಮುಗಿಸಿ ಹಾಕಿ ಆಮೆಂಡು ಅವಳ ಕಥೆಯನ್ನ ಮುಗಿಸಿ ಎಸ್ಕೇಪ್ ಆದ ಅನ್ನೋದಾಗಿ ಸುಳ್ಳನ್ನ ಹೇಳಿದ್ಯಾ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಅದು ಅಲ್ಲದೆ ಎಲ್ಲಾ ವಿಷಯನವೇ ಕೂಡ ಆಮೆಂಡ್ಗೆನೆ ಗೊತ್ತಾಗಿದೆ. ಸೊ ಹೇಗಾದ್ರೂ ನಿನ್ನ ಮುಖವಾಡವನ್ನ ಬಯಲು ಮಾಡ್ಲೇಬೇಕು ಅಂತ ನೀನು ಆಲಿಸ್ಟರ್ ಅವರಿಗೆ ಚುಚಿ ಅವರ ಕಥೆಯನ್ನ ಮುಗಿಸಿದ್ಯಾ ಅಲ್ವಾ ಒಂದು ವೆಪನ್, ಅದನ್ನ ಎವಿಡೆನ್ಸ್ ಆಗಿ ಎತ್ಕೊಂಡು ಮಡಿಕೊಳ್ಳೋದಕ್ಕಾಗಿ ನೋಡಿದ್ದಾರೆ. ಅಂಡ್ ಅದೇ ಟೈಮ್ ನಲ್ಲಿ ನನ್ನ ಮಗಳು ಕೂಡ ಸೆಲ್ಫಿಯನ್ನ ತಗೊಂಡ್ಬಿಟ್ಟಿದ್ದಾಳೆ. ಸೊ ಅದನ್ನ ನೋಡ್ಬೇಕಾದ್ರೆ ನಾವು ಕೂಡ ಆಮೆಂಡನೆ ತಪ್ಪು ಕೆಲಸವನ್ನ ಮಾಡಿದಾನೆ ಅಂತ ತಿಳ್ಕೊಂಡಿದೀವಿ ಅನ್ನೋದಾಗಿ ಸಂಪೂರ್ಣ ವಿಷಯವನ್ನ ರಿವೀಲ್ ಮಾಡಿ ಮಡುತ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ FBI ನ ಆಫೀಸರ್ಗಳಿವೆ ಕೂಡ ಇಲ್ಲಿಗೆ ಬರ್ತಾರೆ. ಅಂದ್ರೆ ಆಲಿಸ್ಟರ್ ನಮ್ಮ ಆಮೆಂಡ್ ಅನ್ನ ಜೈಲಿನಿಂದ ಬಿಡಿಸಿ ಕರ್ಕೊಂಡು ಬರೋದಕ್ಕೆ ಹೇಳಿದ ಅಲ್ವಾ. ಬಟ್ ಆದ್ರೆ ಪೊಲೀಸ್ನವರು ಒಬ್ಬ ಕೈದಿಯನ್ನ ಆ ರೀತಿಯಾಗಿ ನಾರ್ಮಲ್ ಆಗೆಲ್ಲ ಕಳ್ಸಿಕೊಡಲ್ಲ. ಆದ್ರಿಂದ ಆಲಿಸ್ಟರ್ ಎಲ್ಲಾ ವಿಷಯಗಳನ್ನ ಆಲ್ರೆಡಿ ಪೊಲೀಸ್ನವರಿಗೆ ತಿಳಿಸ್ಬಿಟ್ಟಿದ್ದಾನೆ. ಸೊ ಎಲ್ಲಾ ಎವಿಡೆನ್ಸ್ ಗಳನ್ನ ಕೊಟ್ಟಿರೋದ್ರಿಂದ ಪೊಲೀಸ್ನವರು ಕೂಡ ಇವಾಗ ಇಲ್ಲಿಗೆನೆ ಎಂಟ್ರಿ ಕೊಟ್ಟು ಆ ಗೆರಾರ್ಡ್ ಅನ್ನ ಅರೆಸ್ಟ್ ಅನ್ನ ಮಾಡಿ ಆ ಜಾಗದಿಂದ ಕರ್ಕೊಂಡು ಹೋಗ್ತಾರೆ. ನೋಡಿ, FBI ನ ಆಫೀಸರ್ ಗಳಿಗೆ ಎಲ್ಲಾ ವಿಷಯನವೇ ಮುಂಚೆಗೆನೆ ಗೊತ್ತಿದ್ರವೇ ಕೂಡ ಇವ್ರು ಬರೋದಿಕ್ಕಾಗಿ ಇಷ್ಟೊಂದು ಲೇಟ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಪಾಪ ನಮ್ಮ ಟಾಮೋ, ಗೋಲ್ಡಿ ಮತ್ತೆ ಮಿಕ್ಕಿರುವ ಟೀಮ್ ನವರು ತುಂಬಾನೇ ಕಷ್ಟವನ್ನ ಪಟ್ಟು ಈ ದೊಡ್ಡದಾದ ಕೇಸನ್ನ ಸಾಲ್ವ್ ಅನ್ನ ಮಾಡಿದ್ದಾರೆ.
ಒಂದ್ ವೇಳೆ ಇವರು ಮುಂಚೆಗೆನೆ ಬಂದು ಎಲ್ಲ ವಿಷಯವನ್ನ ಹೇಳ್ಕೊಂಡಿದ್ರೆ ಪಾಪ ನಮ್ಮ ಅಗಾತನಾದ್ರೂ ಬದುಕಿರ್ತಿದ್ಲು. ಬಟ್ ಆದ್ರೂ ಕೂಡ ಕೊನೆಯದಾಗಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿದೆ. ನಂತರ ನಮ್ಮ ಟಾಮ್ ಅವರ ಫಾದರ್ ನ ಹತ್ರಕ್ಕಾಗಿನೇ ಬಂದು, ನನ್ನ ತಂದೆ ಒಬ್ಬ ಕೊಲೆಗಾರ ಅಂತ ತಿಳ್ಕೊಂಡು ಇಷ್ಟು ವರ್ಷ ನಿಮ್ಮ ಮುಖವನ್ನವೇ ಕೂಡ ನೋಡಿಲ್ಲ, ಸೊ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅನ್ನೋದಾಗಿ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಎಮೋಷನಲ್ ಆಗ್ಬೇಕಾದ್ರೆ ಇವನ ತಂದೆ ಕೂಡ ದೊಡ್ಡ ಮನಸ್ಸನ್ನ ಮಾಡಿ ಕ್ಷಮೆಯನ್ನ ಮಾಡ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ತಪ್ಪನ್ನ ಮಾಡಿರೋರೆ ನಾವು ತಪ್ಪನ್ನ ಮಾಡಿದೀವಿ ಅಂತ ಒಪ್ಕೊಳ್ಳಲ್ಲ. ಅಂತದ್ರಲ್ಲಿ ಈ ವ್ಯಕ್ತಿ 25 ವರ್ಷಗಳ ಕಾಲ ಮಾಡದೇ ಇರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದಾರೆ. ಬಟ್ ಆದ್ರೂ ಕೂಡ ಸ್ವಂತ ಮಗನ ಇವರ ಮುಖವನ್ನ ನೋಡೋದಕ್ಕೆ ಬಂದಿಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ಇವನ ಮಗನನ್ನ ಎಷ್ಟು ಬಾರಿ ನೆನಪನ್ನ ಮಾಡ್ಕೊಂಡಿರ್ಬೇಡ. ಆದ್ರೂ ಕೂಡ ಎಲ್ಲವನ್ನ ಮರೆತು ಇವನ ಮಗನನ್ನ ಕ್ಷಮಿಸ್ತಾರೆ. ನಂತರ ನಮ್ಮ ಟಾಮ್ ಮತ್ತೆ ಗೋಲ್ಡಿ ಇಬ್ಬರವೇ ಕೂಡ ಒಂದಾಗ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗಾಯ್ಸ್, ಈ ಮೂವಿ ಹೇಗಿತ್ತು ಅಂತ ನಮ್ಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.